ಚುನಾವಣೆ ಅಲ್ಲ. ಈ ಚುನಾವಣೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ನಮ್ಮ ದೇಶವನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ, ನಮ್ಮ ಸನಾತನ ಧರ್ಮವನ್ನು ಹೇಳಿದ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿಗೆ ಇದ್ರೆ ಒಬ್ಬ ಕವಿ ಹೇಳ್ತಾನೆ, शिवाजी ना होता तो येणारे मथुरा मस्जिद होती, काशी कला जाती, अगर शिवाजी ना होता तो सबका सुन्नत होती. ನಾವು ಯಾರು ಸಾಹೇಬರಾಗಿ ಹುಟ್ಟಿದ್ದು ಎಲ್ಲ ಗಡ್ಡೆ ಬಿಟ್ಕೊಂಡು ಅಡ್ಡಾಡ್ತಿದ್ವಿ. ಆದ್ರೆ ನಂತರ ಮತ್ತೊಮ್ಮೆ ಭಾರತದಲ್ಲಿ ಇನ್ನೊಬ್ಬ ಛತ್ರಪತಿ ಶಿವಾಜಿ ಮಹಾರಾಜರು ಯಾರು ಹೋಗ್ತಾರಂದ್ರೆ ಅದು ನರೇಂದ್ರ ಮೋದಿ. ಕಾಂಗ್ರೆಸ್ನವ್ರು ಕೇಳ್ತಾರೆ ಏನು ಮಾಡ್ಯಾರ, ಏನು ಮಾಡಿಲ್ಲ ಹೇಳಿ. 50 ವರ್ಷ ನೀವು ಆಡಳಿತ ಮಾಡಿದ್ರಿ. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಮೊದಲು ರಾಜೀವ್ ಗಾಂಧಿ ಹೇಳಿದ್ರು ಪ್ರಧಾನಮಂತ್ರಿಗಳಿದ್ದಾಗ, ದಿಲ್ಲಿದಿಂದ 100 ರೂಪಾಯಿ ಹೊಂಟ್ರ ಉತ್ತರ ಕನ್ನಡದ ಜೋಡಾಕ್ ಬಂದು ಮುಟ್ಬೇಕಾದ್ರೆ 10 ರೂಪಾಯಿ ಬಂದು ಮುಟ್ತದ. ದಿಲ್ಲಿಯಿಂದ ಪೈಪ್ಲೈನ್ ಸೋರಿ ಬೆಂಗಳೂರಿಗೆ ಬಂದು, ಬೆಂಗಳೂರಿನಿಂದ ಉತ್ತರ ಕನ್ನಡಕ್ಕೆ ಬಂದು, ತಾಲೂಕಾ ಕಚೇರಿಯಿಂದ ಗ್ರಾಮ ಪಂಚಾಯತ್ ಬರೋದ್ರಾಗ ಎಷ್ಟು ಬರ್ತದ? 10 ರೂಪಾಯಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದಂಥ ದೊಡ್ಡ ಕೆಲಸ ಏನಂದ್ರೆ, ದಿಲ್ಲಿಯಿಂದ 100 ರೂಪಾಯಿ ಹೊಂಟ್ರೆ ಆ ರೈತರ ಅಕೌಂಟಿಗೆ ಎಷ್ಟು ಬರ್ತದ? 90 ರೂಪಾಯಿ. ಎಲ್ಲಿ ಹೋಗ್ತಿತ್ತಪ್ಪ ಮೊದಲ? ಸೋನಿಯಾ ಗಾಂಧಿ ಹೊಡೆ, ರಾಹುಲ್ ಗಾಂಧಿ ಎಷ್ಟು ಶಾನೆ ಅದ ನಿಮ್ಗೆ ಬರ್ತದ? ಬಟಾಟಿಯಿಂದ ಬಂಗಾರ ತೆಗಿತಾರೆ. ಪಾಂಡವರ ಕಾಲದಲ್ಲಿ GST ಹಾಕಿದ್ರು. ಪಾಂಡವರು GST ಹಾಕಿದ್ರು ನೋಡ್ರಿ. ಅವ್ರಿಗೆ ತಿಳಿಯಿತು. ಪಾಪ ಸೋನಿಯಾ ಗಾಂಧಿ ಅಂತಿರ್ಬೇಕು, ಎಂತಾದ್ರೆ ಹುಡ್ತಾ ಬರೋಣ.